धर्माचे 24वे तीर्थंकर भगवान महावीर यांचा 2624वा जन्म कल्याणक महोत्सव मोठ्या उत्साहात 10 एप्रिल रोजी साजरा केला जाणार आहे। या पार्श्वभूमीवर विविध कार्यक्रमांचे आयोजन करण्यात आले असल्याची माहिती जन्म कल्याणक महोत्सव मध्यवर्ती उत्सव समितीचे मानद सचिव राजेंद्र जैन यांनी दिली। आज पत्रकारांशी संवाद साधताना त्यांनी सांगितले की 3 एप्रिल रोजी भरत शेठ शिक्षण संस्था आणि एप्रिल 7 रोजी गोमटेश विद्यापीठ हिंदवाडी येथे भव्य रक्तदान शिबिर आयोजित करण्यात आले आहे। 5 एप्रिल रोजी सांस्कृतिक कार्यक्रमांचे आयोजन करण्यात आले असून त्यामध्ये भजन स्पर्धा, टॅलेंट शो, डायनामिक ड्यू, सणांचे उत्सव आणि जैन पाककृती स्पर्धा होणार आहेत। ಭಗವಾನ್ ಮಹಾವೀರ್ ಜನ್ಮ ಕಲ್ಯಾಣಕ ಮಧ್ಯವರ್ತಿ ಉತ್ಸವ ಸಮಿತಿ ವತಿಯಿಂದ ನಮ್ಮ ಚಂದು ಕಲ್ಮನಿ ಅವರು ತಮ್ಮೆಲ್ಲರಿಗೂ ಸ್ವಾಗತ ಮಾಡಿದ್ದಾರೆ। ನಾನು ಕಮಿಟಿ ವತಿಯಿಂದ ತಮ್ಮೆಲ್ಲರಿಗೆ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆ ಮಾಡ್ತಾ ಇದ್ದೇನೆ। 1999ರಲ್ಲಿ ಆಗಿನ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಶ್ರೀ ನರೇಂದ್ರ ಜೈನ್ ಅವರ ಮುಂದಾಳುತನದಲ್ಲಿ ನಮ್ಮ 4 ಸಮಾಜ ದಿಗಂಬರ್, ಶ್ವೇತಾಂಬರ್, ಮೂರ್ತಿ ಪೂಜಕ್, ಸ್ಥಾನಕವಾಸಿ, ತೆರಾಪಂಥಿ ಒಂದಾಗಿ ಅತಿ ವಿಜೃಂಭಣೆಯಿಂದ 1999ರಿಂದ ಇದು 27ನೇ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ। ದರ್ ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ, 5 ದಿವಸ, 6 ದಿವಸ, 7 ದಿವಸ। ಈ ವರ್ಷವೂ ನಾವು 7 ದಿವಸಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ। ಅದರ ಬಗ್ಗೆ ತಮಗೆಲ್ಲ ಡೀಟೇಲ್ ಕೊಟ್ಟಿದೆ, ಆದರೂ ಇನ್ನೊಮ್ಮೆ ಶಾರ್ಟ್ನಲ್ಲಿ ತಮಗೆ ಹೈಲೈಟ್ ಮಾಡ್ತೇನೆ। 3 ತಾರೀಕಿನ ದಿವಸ ನಾಳೆಲ್ಲ ನಾಡ್ದು ಭರತೇಶ್ನಲ್ಲಿ ರಕ್ತದಾನ ಶಿಬಿರ ಇದೆ। ಅದರ ನಂತರ 5 ತಾರೀಕಿನ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ। ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಜನೆ ಸ್ಪರ್ಧೆ ಇದೆ, ಟ್ಯಾಲೆಂಟ್ ಶೋ ಇದೆ, ಡೈನಾಮಿಕ್ ಡ್ಯೂ ಇದೆ, ಅಮ್ಮ ಮಗು ಹಬ್ಬದ ಆಚರಣೆ ನೃತ್ಯ ಸ್ಪರ್ಧೆ, ಜೈನ್ ಅಡುಗೆ ಸ್ಪರ್ಧೆ, ಪೌಷ್ಟಿಕ ಆಹಾರ। ಈ ಬಗ್ಗೆ 5 ತಾರೀಕಿನ ದಿವಸ ಮಹಾವೀರ್ ಭವನದಲ್ಲಿ ಮುಂಜಾನೆ 9 ಗಂಟೆಯಿಂದ ಈ ಕಾರ್ಯಕ್ರಮ ಚಾಲುವಾಗ್ತದೆ। 6 ತಾರೀಕಿನ ದಿವಸ ಮೊಟ್ಟ ಮೊದಲು ಮುಂಜಾನೆ ಈ ವರ್ಷದ ನಮ್ಮ 3 ವಿಶೇಷತೆಗಳಿದ್ದಾವೆ। ಆ ಒಂದು ವಿಶೇಷದಲ್ಲಿ ನಾವು ರ್ಯಾಲಿನೂ ಮಾಡ್ತಿದ್ವಿ, ಬೈಕ್ ರ್ಯಾಲಿ। ಈ ವರ್ಷ ನಮ್ಮ ಲೇಡೀಸ್ ಮುಂದಾಗಿ ಸುಮಾರು 400 ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದಾವೆ, ಅಂದರೆ 800 ಲೇಡೀಸ್ ಬರ್ತಾ ಇದ್ದಾರೆ, ಪ್ಲಸ್ ಒಂದು 100 ಜೆಂಟ್ಸ್। ಈ ಥರ ಆಗಿ ಆ ಬೈಕ್ ರ್ಯಾಲಿ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ, ಹೈಲೈಟ್ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಥೀಮ್ ವಿಯರ್ ಹೆಲ್ಮೆಟ್, ಸೇವ್ ಲೈಫ್, ಡೊನೇಟ್ ಬ್ಲಡ್, ಸೇವ್ ಲೈಫ್, ಸೇವ್ ವಾಟರ್, ಸೇವ್ ನೇಚರ್, ಸೇವ್ ಫ್ಯೂಚರ್, ಸೇವ್ ಅರ್ತ್। ಈ 3 ಇದನ್ನು ಇಟ್ಕೊಂಡು ನಾವು ಬೈಕ್ ರ್ಯಾಲಿ ಮಾಡ್ತಾ ಇದ್ದೇವೆ। ಈ ಬೈಕ್ ರ್ಯಾಲಿ ಸಿಪೇಟ್ ಗ್ರೌಂಡ್ಲಿಂದ ಚಾಲುವಾಗಿ ನಮ್ಮ ಮ್ಯಾಕ್ಸಿಮಮ್ ಏರಿಯಾ ಕವರ್ ಮಾಡಿ, ಮ್ಯಾಕ್ಸಿಮಮ್ ಮಂದಿರ ಬಸದಿಗಳನ್ನು ಕವರ್ ಮಾಡ್ತಾ ಮಹಾವೀರ್ ಭವನದಲ್ಲಿ ಎಂಡ್ ಆಗ್ತದೆ। ಇದು 16 ಕಿಲೋಮೀಟರ್ದು ಡಿಸ್ಟೆನ್ಸ್ ಇದೆ। 16 ಕಿಲೋಮೀಟ್ರಿಗೆ ಸುಮಾರು 45 ನಿಮಿಷ ಕವರ್ ಆಗ್ಬೋದು। ಅಲ್ಲೇ ಸಿಪೇಟ್ ಗ್ರೌಂಡ್ನಲ್ಲಿ ಎಲ್ಲರಿಗೂ ಪಾರ್ಟಿಸಿಪೆಂಟ್ಸು ತಮಗೆಲ್ಲರಿಗೂ ಅಲ್ಲಿ ನಾಷ್ಟಾ ವ್ಯವಸ್ಥೆ ಮಾಡಲಾಗಿದೆ। ನಾಷ್ಟಾ ವರ್ಧಮಾನ್ ಸ್ಥಾನಕವಾಸಿ ಜೈನ್ ಶ್ರಾವಕ ಸಂಘದ ವತಿಯಿಂದ ಸ್ಪಾನ್ಸರ್ ಮಾಡಿದ್ದಾರೆ। ಅವರಿಂದ ಅಲ್ಲೆಲ್ಲ ನಾಷ್ಟ ಮಾಡಿಕೊಂಡು ಅವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪೊಲೀಸ್ ಕಮಿಷನರ್ ಅವರು ಬರ್ತಾ ಇದ್ದಾರೆ, ಅವರು ನಮ್ಮ ರ್ಯಾಲಿಯನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ। 6 ತಾರೀಕಿನ ದಿವಸ ಮಹಾವೀರ್ ಭವನದಲ್ಲಿ 11 ಗಂಟೆಯಿಂದ ಗ್ರೀಟಿಂಗ್ ಕಾರ್ಡ್ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಆಗಮಶಾಸ್ತ್ರ ಅಲಂಕಾರ ಸ್ಪರ್ಧೆ, ನಮ್ಮ ಏನು ಆಗಮಿದ್ದ ಜೈನ್ ಆಗಮಗಳಿದ್ದಾವೆ ಅದ್ರ ಬಗ್ಗೆ ಹೇಗೆ ಅಲಂಕಾರ ಮಾಡಿಸ್ಬೇಕು ಅದ್ರ ಬಗ್ಗೆ ಸ್ಪರ್ಧೆ ಇದೆ, ನೃತ್ಯ ಸ್ಪರ್ಧೆ ಇದೆ। ಮತ್ತು ಅದರ ನಂತರ ಸೋಮವಾರ ದಿವಸ 7 ತಾರೀಕಿನ ದಿವಸ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ ಇಟ್ಕೊಂಡಿದ್ದೇವೆ। 8 ತಾರೀಕಿನ ದಿವಸ ಒಂದು ನಾಟಕ ಇದೆ, ಜಿನಯಕ್ಷಿ ಜ್ವಾಲಾಮಾಲಿನಿ, ಸಮಯ ಸಾಯಂಕಾಲ 7 ಗಂಟೆಗಿದೆ। ಪ್ರತಿ ವರ್ಷ ನಾವು ನಾಟಕ ಮಾಡ್ತಿರ್ತೀವಿ, ಅದರಲ್ಲಿ ನಮ್ಮ ಮಹಾವೀರ್ ಭವನದಲ್ಲಿ ಕೆಪಾಸಿಟಿ 600-700, 1000ಕ್ಕಿಂತ ಜಾಸ್ತಿ ಜನ ಸೇರ್ತಾರೆ। ಈ ವರ್ಷ ಪಕ್ಕದ ರೋಡ್ನಲ್ಲಿ ನಾವು ಈ ಕಾರ್ಯಕ್ರಮ ನಾಟಕವನ್ನು ಮಾಡ್ತಾ ಇದ್ದೇವೆ। 2000ಕ್ಕಿಂತ ಜಾಸ್ತಿ ಮಂದಿದ ಅಪೇಕ್ಷೆ ಇದೆ। ಅದು ನಾಟಕ ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲ ನಮ್ಮ ಬೆಳಗಾವಿ ಜೈನ್ समाजाದ श्रावक श्राविकेर ಅದನ್ನು पार्टिसिपेट ಮಾಡ್ತಾರೆ। उत्सव समितीचे अध्यक्ष आणि माजी आमदार संजय पाटील यांनी सांगितले की यंदा उन्हाळ्यामुळे मुख्य मिरवणुकीचा मार्ग बदलण्यात आला आहे। 10 एप्रिल रोजी टिळक चौकातून सुरू होणारी ही मिरवणूक शेरी गल्ली, शनी मंदिर रोड, SPM रोड, कोरे गल्ली, शहापूर, बसवेश्वर सर्कल मार्गे जात महावीर भवन येथे समाप्त होईल। ಈಗಾಗಲೇ ರಾಜೇಂದ್ರ ಜೈನ್ಜಿ ಅವರು, ನಮ್ಮ ಜಿತು ಅಧ್ಯಕ್ಷ ಸೆಕ್ರೆಟರಿ ಅವರು ಹಾಗೂ ರವಿರಾಜ್ ಪಾಟೀಲ್ ಅವರು ಮಹಾವೀರ್ ಜನ್ಮ ಕಲ್ಯಾಣಕ ಕಾರ್ಯಕ್ರಮ ಬಗ್ಗೆ ತಮ್ಮ ಎದುರುಗಡೆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ। ನಾ ಬೇರೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ। ಅದರ ಬರುವಂಥ 5ನೇ ತಾರೀಕಿನಿಂದ 10ನೇ ತಾರೀಕು ಮಟ್ಟ 6 ದಿವಸ 7 ದಿವಸ 3 ತಾರೀಕು ಒಂದು ವಾರ ಮಹಾವೀರ್ ಜನ್ಮ ಕಲ್ಯಾಣಕ ನಿಮಿತ್ತವಾಗಿ
ವಿವಿಧ ಕಾರ್ಯಕ್ರಮ ಮಾಡಿ ಸಮಾಜದಲ್ಲಿ ಒಂದು ಜಾಗೃತಿ ನಿರ್ಮಾಣ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಮಹಾವೀರ ಜನ್ಮ ಕಲ್ಯಾಣಕ ಉತ್ಸವ ಸಮಿತಿ ಹಮ್ಮಿಕೊಂಡಿದೆ. ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲ ಜನರ ಮಟ್ಟ ತಲುಪಬೇಕಾದ್ರೆ ಮಾಧ್ಯಮ ಸ್ನೇಹಿತರದ ಭಾಳ ದೊಡ್ಡ ರೋಲ್ ಇರ್ತದೆ. ತಾವು ಎಷ್ಟು ವರ್ಷದಲ್ಲಿ 27 ವರ್ಷ ನಮಗೆ ಭಾಳ ಒಳ್ಳೆ ರೀತಿಯಿಂದ ಸಹಕಾರ ಮಾಡುವಂಥ ಕೆಲಸ ತಾವು ಮಾಡಿದ್ದೀರಿ. ಮತ್ತು ಬಹುಶಃ ಇದೇ ಒಂದು ಪ್ರೆಸ್ ಮೀಟ್ ಇರ್ಬೋದು, ನಮ್ಮ ಮೀಡಿಯಾ ಕಡೆದು ಯಾವಾಗ ಕ್ವೆಶನ್ಗಳು ಬರೋಂಗಿಲ್ಲ. ಅಂದರೆ ಅಷ್ಟು ನಮ್ಮ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಇದೆ. ಅದು ಇದೇ ಥರ ಇರಲಿ. ನಮ್ಮ ಸಮಾಜದಲ್ಲಿ ಜಾಗೃತಿ ಆಗಬೇಕು ಮತ್ತು ನಮ್ಮ ಸಮಾಜದಿಂದ ಈ ದೇಶಗ ಈ ನಾಡಿಗೂ ಏನಾರೇ ನಾವು ಕೊಡುಗೆ ಕೊಡುವಂಥ ಶಕ್ತಿ ಇದ್ದಿನವ್ರ ಈ ಸಮಾಜದಲ್ಲಿ ಇದ್ದೇವೆ. ನಾವು ದೇಶ ಜೊತೆ ಹೊಂದ್ಕೊಂಡ ನಮ್ಮದೇ ಆಗುವಂಥ ಒಂದು ಅಸ್ತಿತ್ವ ನಮ್ಮ ಜನರ ಮುಂದೆ ತಲುಪಿಸುವಂಥ ಕೆಲಸ ಈ ಮಹಾವೀರ ಜನ್ಮ ಕಲ್ಯಾಣ ಕಾರ್ಯಕ್ರಮ ಮುಖಾಂತರ ಮಾಡ್ತಾ ಇರ್ತೀವಿ. ಏನು ಮೊದಲಿಂದ ನೀವು ನಮಗೆ ಸಹಕರಿಸಿದ್ರಿ, ಮುಂದೂ ಸಹಕರಿಸ್ತಾರಂಥ ವಿಶ್ವಾಸ ಜೊತೆಗೆ ಈ 6 ದಿವಸ ಕಾರ್ಯಕ್ರಮ ನಿಮ್ಮ ಮಾಧ್ಯಮ ಮುಖಾಂತರ ಜನರ ಮಟ್ಟ ತಲುಪಿಸ್ಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕಂತ ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ನಿಮ್ಮೆಲ್ಲರಿಗೆ अभिनंदने सಲ್ಲಿಸ್ತಾ ನನ್ನ मात मुगिಸ್ತೇನೆ. वरिष्ठ वकील रविराज पाटील यांनी सांगितले की मिरवणुकीनंतर महावीर भवन येथे प्रसाद वाटप करण्यात येईल. दरवर्षी सुमारे 20,000 भक्त प्रसाद घेतात, तर यावर्षी 25,000 लोकांसाठी व्यवस्था करण्यात आली आहे. ಈ ಮಹಾವೀರ ಜನ್ಮ ಕಲ್ಯಾಣಕ ಮಹೋತ್ಸವದ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದಿಂದ ಹಮ್ಮಿಕೊಂಡಿವಿ. ಈ ನಮ್ಮ ಸಮಾಜದ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದಿಂದನೂ ಪ್ರತಿ ವರ್ಷ ಯಾವ ರೀತಿ ಪ್ರೋತ್ಸಾಹ ಸಿಗ್ತೈತಿ, ಸಹಕಾರ ಸಿಗ್ತೈತಿ, ಅದೇ ರೀತಿ ಈ ಸಲನೂ ನಮಗೆಲ್ಲರಿಗೆ ಸಹಕಾರ ಸಿಗಲಿ ಅಂಥೇಳಿ ಎಲ್ಲ ಬಂಧುಗಳಲ್ಲಿ ಕೇಳಿಕೊಂಡು ಮತ್ತು ತಮ್ಮ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದಂದ್ರೆ ನಮ್ಮದೇನು ಈ ಬೈಕ್ ರ್ಯಾಲಿ ಆಗಲಿ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಆಮ್ಯಾಗ ಏನು ಶೋಭಾಯಾತ್ರೆ ನಾವು ಟಿಳಕ್ ಚೌಕದಿಂದ ಮಾಡೋದ್ರೊಳಗೆ ಎಲ್ಲ ಭವ್ಯ ಪ್ರಮಾಣದಿಂದ ಒಂದು 20-30 ಸಾವಿರ ಜನ ಸೇರಿಕೊಂಡೇನು ಶೋಭಾಯಾತ್ರೆ ಮಾಡ್ತೀವಿ. ಅದನ್ನೆಲ್ಲ ತಾವು ಮೀಡಿಯಾದವ್ರು ಕವರೇಜ್ ಮಾಡಬೇಕು, ಒಳ್ಳೆಯ ರೀತಿಯಿಂದ ಕವರೇಜ್ ಕೊಡ್ರಿ ಅಂಥೇಳಿ ತಮ್ಮಲ್ಲಿ ಕೇಳಿಕೊಂಡು ತಮಗೆಲ್ಲರಿಗೂ ನಮ್ಗೆ ಇದು ಪ್ರತಿ ವರ್ಷ ಕೊಡುತ್ತಿರುವಂಥ ಸಹಕಾರಕ್ಕೆ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀವಿ. जितोचे प्रधान सचिव अभय आदिमदे यांनी सांगितले की एप्रिल 9 रोजी सकाळी 7:30 वाजता विश्व नमोकार दिवस साजरा करण्यात येईल. या महत्त्वपूर्ण कार्यक्रमात सुमारे 10,000 जैन बांधव सहभागी होतील अशी अपेक्षा आहे. ಹಾಗೂ ಸಮಸ್ತ ಜೈನ ಸಮಾಜದ ಸಹಯೋಗದೊಂದಿಗೆ ವಿಶ್ವ ನಮೋಕಾರ ಮಹಾಮಂತ್ರ ದಿವಸ ಆಚರಿಸಲಾಗುತ್ತಿದೆ. ಸಂಪೂರ್ಣ ಜೀವಿಗಳ ಕಲ್ಯಾಣಕ್ಕಾಗಿ ನಮೋಕಾರ ದಿವಸ ಆಚರಣೆ ಮಾಡಲಾಗುತ್ತಿದ್ದು, ಅಂದು ವಿಶ್ವದ 18 ದೇಶಗಳು ಮತ್ತು ಭಾರತದ ಎಲ್ಲ ಮಹಾನಗರಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಏಪ್ರಿಲ್ 9ರಂದು ಬೆಳಗ್ಗೆ 7 ಗಂಟೆಗೆ ಏಕಕಾಲಕ್ಕೆ ವಿಶ್ವ ನಮೋಕಾರ ದಿವಸವನ್ನು ಆಚರಿಸಲಾಗುತ್ತದೆ. ನಮೋಕಾರ ಮಹಾಮಂತ್ರ ಜೈನ ಧರ್ಮದ ಅತ್ಯಂತ ಮೂಲಭೂತ ಮತ್ತು ಪಾವನ ಮಂತ್ರವಾಗಿದೆ. ಈ ಮಂತ್ರದ ಮೂಲಕ ಅರಿಯಂತರು, ಸಿದ್ಧರು, ಆಚಾರ್ಯರು, ಗುರುಗಳು, ಉಪಾಧ್ಯಾಯರಿಗೆ ಗೌರವ ಸಲ್ಲಿಸುವ ಮತ್ತು ಆತ್ಮ ಶುದ್ಧೀಕರಣ ಭಕ್ತಿಯ ಮಂತ್ರವಾಗಿದೆ. ಮಾನಸಿಕ ಶಾಂತಿಯ ಜೊತೆಗೆ ಸಕಾರಾತ್ಮಕ ವಿಚಾರವನ್ನು ನೀಡುವ ಮಂತ್ರ ಇದಾಗಿದೆ. ಅಹಿಂಸೆ, ಕರುಣೆ ಮತ್ತು ಆತ್ಮ ನಿಯಂತ್ರಣದ ಗುಣಗಳನ್ನು ಬೆಳೆಸುವ ಶಕ್ತಿ ಈ ಮಂತ್ರದ ಪಠಣದಲ್ಲಿದ್ದು, ಪ್ರತಿಯೊಬ್ಬರು ಈ ಮಂತ್ರವನ್ನು ಪಠಿಸಿ ಆತ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ಇದು ವಿಶ್ವದೆಲ್ಲೆಡೆ ಯಾವ ರೀತಿಯಲ್ಲಿ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಗುತ್ತದೆಯೋ ಅದೇ ಮಾದರಿಯಲ್ಲಿ ಏಪ್ರಿಲ್ 9ರಂದು ವಿಶ್ವ ನಮೋಕಾರ ದಿವಸ ಆಚರಿಸಲಾಗುತ್ತಿದೆ. ಏಪ್ರಿಲ್ 9ರಂದು ಬೆಳಗ್ಗೆ 7:30 ಗಂಟೆಗೆ ಬೆಳಗಾವಿ ಮಹಾವೀರ ಭವನದಲ್ಲಿ ಈ ನಮೋಕಾರ ದಿವಸವನ್ನು ಆಚರಿಸಲಾಗುತ್ತಿದೆ. ಅಂದು ಬೆಳಗ್ಗೆ ಎಲ್ಲರೂ ಮಹಾವೀರ ಭವನದಲ್ಲಿ ಆಗಮಿಸಬೇಕೆಂದು ವಿನಂತಿಸಲಾಗಿದೆ. ಅದರಂತೆ ಬೆಳಗಾವಿ ನಗರ ಹೊರತುಪಡಿಸಿ ಬೇರೆ ಬೇರೆ ನಗರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಹೋಬಳಿ ಮಟ್ಟದಲ್ಲಿರುವ ಜೈನ ಬಸದಿಗಳಲ್ಲಿಯೂ ಸಹ ಈ ದಿನವನ್ನು ಆಯಾ ಭಾಗದ ಜೈನರು ಆಚರಿಸಬಹುದಾಗಿದೆ. ಈ ನಮೋಕಾರ ದಿವಸ ಆಚರಣೆ ಕೇವಲ ಜೈನ ಸಮಾಜಕ್ಕೆ ಸೀಮಿತವಾಗಿರದೆ ಎಲ್ಲ ಸಮಾಜದ ಬಾಂಧವರು ಈ ಆಚರಣೆಯಲ್ಲಿ ಭಾಗವಹಿಸಿ ವಿಶ್ವ ನಮೋಕಾರ ದಿವಸ ಆಚರಣೆಯನ್ನು ಯಶಸ್ವಿಗೊಳಿಸಬೇಕೆಂದು ಜೀತೋ ಬೆಳಗಾವಿ ವಿಭಾಗದ ಅಧ್ಯಕ್ಷರು ಹರ್ಷವರ್ಧನ್ ಇಂಚರ್ ಅವರು ಆಹ್ವಾನಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕುಂತಿನಾಥ್ ಕಲ್ಮನಿ ಅವರನ್ನು ಸಂಪರ್ಕಿಸಬಹುದು. ಇದೇ ಕಾರ್ಯಕ್ರಮಕ್ಕೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿಜಿ ಪ್ರಧಾನಿ ಅವರಿದ್ದಾರಲ್ಲ, ಅವರು ದೆಹಲಿಯ ವಿಜ್ಞಾನ ಭವನದಲ್ಲಿ ಬೆಳಗ್ಗೆ 7:30 ಗಂಟೆಯಿಂದ 9:30 ಗಂಟೆವರೆಗೆ ಅವರು ಭಾಗವಹಿಸಿ ಈ ನಮೋಕಾರ ಮಂತ್ರ ದಿವಸದ ಬಗ್ಗೆ 2 ಮಾತುಗಳನ್ನು ಆಡಲಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಸಮಾಜದ, ನಮ್ಮ ಜೈನ ಸಮಾಜದ ಬೇರೆ ಬೇರೆ ಬಸ್ತಿಗಳಲ್ಲೂ ಸಹ ವಿಶ್ವ ನಮೋಕಾರ ಮಂತ್ರವನ್ನು ಆಚರಿಸುತ್ತಿದ್ದೇವೆ. ನಾವು ಬೆಳಗಾವಿಯಲ್ಲಿ ಸಮಸ್ತ ಜೈನ ಸಮಾಜದೊಂದಿಗೆ ಹಿಂದುವಡಿಯ ಏನು ಪಕ್ಕದಲ್ಲಿ ರೋಡ್ದಲ್ಲಿ ಪೆಂಡಾಲ್ ಹಾಕ್ತಾ ಇದ್ದೇವೆ,
ಅಲ್ಲಿ ಎಲ್ಲರೂ ಬರಬೇಕಂತ ಹೇಳಿ ಜಿತ್ತೋ ವತಿಯಿಂದ ನಾವು ಆಹ್ವಾನಿಸುತ್ತಿದ್ದೇವೆ. या पत्रकार परिषदेस भरत शिक्षण संस्थेचे सचिव विनोद दड्डनावर, उत्सव समितीचे सहसचिव हिराचंद कलमणी, राजू खोदा, सुरेखा गोरगोंडा, अरुणा शहा आदी मान्यवर उपस्थित होते. विनोद कोलकार, KMM मराठी, बेळगाव.